ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನ ಆರೋಪಿಗಳಿಗೆ ಇವತ್ತು ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿರುವಂತದ್ದು. ಪ್ರಮುಖವಾಗಿ ಜಗದೀಶ್ ಮತ್ತೆ ಅನುಕುಮಾರ್ ಪರವಾಗಿ ವಾದವನ್ನ ಮಾಡಿದಂತಹ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಇದೀಗ ನೀವು ವಾದ ಮಾಡಿದಂತಹ ಆರೋಪಿಗಳಿಗೆ ಕೂಡ ಜಾಮೀನು ಸಿಕ್ಕಿರುವಂತದ್ದು. ಈ ಜಾಮೀನು ನಿರೀಕ್ಷೆ ಇತ್ತಾ ಸರ್ ನಿಮ್ಗೆ? ಖಂಡಿತ ನಿರೀಕ್ಷೆ ಇತ್ತು. ಯಾಕೆಂದ್ರೆ ನಾವು ಬಹಳಷ್ಟು ಆಧಾರಗಳನ್ನ ಮುಂದಿಟ್ಟು ನ್ಯಾಯಾಲಯದ ಮುಂದೆ ಏನು ನಾವೊಂದು ವಾದವನ್ನ ಮಂಡಿಸಿದ್ವಿ. ನ್ಯಾಯಾಲಯಕ್ಕೆ ನಾವು ಎಲ್ಲ ಒಂದು ಆಧಾರಗಳನ್ನ ಮನವರಿಕೆ ಮಾಡ್ಕೊಂಡು ಕೊಟ್ಟಿದ್ವಿ. ಪ್ರಮುಖವಾಗಿ ಈ ಏನೊಂದು ಪ್ರಕರಣ ಬಹುಮುಖ್ಯವಾಗಿ ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವಂಥದ್ದು ಮೊದಲನೇದಾಗಿ. ಹಾಗಾಗಿ ಪ್ರತ್ಯಕ್ಷ ಸಾಕ್ಷಿಗಳ ವಿಚಾರಣೆಯನ್ನೇ ಪೊಲೀಸ್ನವರು ಬಹಳಷ್ಟು ನಿಧಾನಗತಿಯಲ್ಲಿ ಅಂದರೆ 10 ದಿನಗಳ ನಂತರ ಪ್ರತ್ಯಕ್ಷ ಸಾಕ್ಷಿಗಳನ್ನ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಇದು ಬಹಳ ದೊಡ್ಡ ಒಂದು ಅನುಮಾನಕ್ಕೆ ಈಡು ಮಾಡಿಕೊಟ್ಟಿತ್ತು. ಎರಡನೇದಾಗಿ ಈ ಟವರ್ ಲೊಕೇಶನ್ನ ನನ್ನ ಕಕ್ಷಿದಾರರು ಅಂದರೆ 6ನೇ ಮತ್ತು 7ನೇ ಆರೋಪಿಗಳು ಟವರ್ ಲೊಕೇಶನ್ನಲ್ಲಿ ಪೊಲೀಸ್ನವರೇ ಸಲ್ಲಿಸಿದಂತಹ ಟವರ್ ಲೊಕೇಶನ್ನಲ್ಲಿ ಎಲ್ಲಿಯೂ ಸಹ ಅವರ ಇರುವಿಕೆ ಕಂಡು ಬಂದಿರೋದಿಲ್ಲ. ಮೂರನೇದಾಗಿ ಪೊಲೀಸ್ನವರ ಮುಂದೆ ಕೊಟ್ಟಂತಹ ಹೇಳಿಕೆಯಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ತನ್ನ ಕಕ್ಷಿದಾರರು ಅಲ್ಲಿ ಅವರ ಇರುವಿಕೆಯ ಬಗ್ಗೆ ಹಾಗೂ ಅವರು ಅಲ್ಲೇ ಮಾಡಿದರ ಬಗ್ಗೆ ಉಲ್ಲೇಖ ಮಾಡಿರ್ತಾರೆ. ಆದರೆ ನ್ಯಾಯಾಲಯದ ಮುಂದೆ ಅವರು ಕಲಂ 164ರ ಅಡಿಯಲ್ಲಿ ಏನೊಂದು ಹೇಳಿಕೆಯನ್ನ ಕೊಡ್ತಾರೆ. ನ್ಯಾಯಾಲಯದ ಮುಂದೆ ಹೇಳಿಕೆ ಕೊಟ್ಟಾಗ ನನ್ನ ಕಕ್ಷಿದಾರರ ಬಗ್ಗೆ, ಅವರ ಇರುವಿಕೆ ಬಗ್ಗೆ ಆಗಲಿ ಅಥವಾ ಅವರು ಅಲ್ಲೇ ನಡೆಸಿದ ಬಗ್ಗೆ ಆಗಲಿ ಎಲ್ಲಿಯೂ ಸಹ ಒಂದು ಉಲ್ಲೇಖ ಕೂಡ ಇರೋದಿಲ್ಲ. ನೋಡಿ, ಈ ಎಲ್ಲ ಅಂಶಗಳನ್ನ ನಾವು ನ್ಯಾಯಾಲಯದ ಮುಂದಿಟ್ಟು ನಾವು ನ್ಯಾಯಾಲಯಕ್ಕೆ ಏನು ಮನವರಿಕೆ ಮಾಡ್ಕೊಂಡು ಕೊಟ್ಟಿದ್ವಿ. ಇನ್ನೂ ಕೆಲವೊಂದಷ್ಟು ಲೋಪದೋಷಗಳನ್ನ ಅಭಿಯೋಜನೆಯ ಪ್ರಕರಣದಲ್ಲಿ ಇರುವಂತಹ ಕೆಲವೊಂದಷ್ಟು ತೊಡಕುಗಳು ಅಥವಾ ಲೋಪಗಳನ್ನ ನಾವೇನು ಮುಂದಿಟ್ಟಿದ್ವಿ. ನ್ಯಾಯಾಲಯ ಇದನ್ನ ಗಮನಿಸಿ ಮನವರಿಕೆ ಮಾಡಿಕೊಂಡು ನಮ್ಮ ಕಕ್ಷಿದಾರರಿಗೆ ಜಾಮೀನನ್ನ ಮಂಜೂರು ಮಾಡಿರುವಂಥದ್ದು. ಬಹುಮುಖ್ಯವಾಗಿ ಈ ಪ್ರಕರಣದಲ್ಲಿ ಷರತ್ತುಬದ್ಧ ಜಾಮೀನು ಸಿಕ್ಕಿರುವಂತದ್ದು. ಸರ್, ಯಾವ ರೀತಿಯಾದಂತಹ ಷರತ್ತುಗಳನ್ನು ನ್ಯಾಯಾಲಯ ವಿಧಿಸಿದೆ? ಸರ್, ಈಗ ಅಧಿಕೃತ ಪ್ರತಿ ನಮಗೆ ಸಿಕ್ಕಿಲ್ಲ. ಆದರೆ ಕೆಲವೊಂದಷ್ಟು ಷರತ್ತುಗಳು ನಿಯಮಿತವಾಗಿ ಕೆಲವೊಂದಷ್ಟು ಷರತ್ತುಗಳು ಇರ್ತವೆ. ಅಂದ್ರೆ ಸಾಕ್ಷಿ ನಾಶಕ್ಕೆ ಕೈ ಹಾಕಬಾರ್ದು ಮೊದಲನೇದಾಗಿ. ಎರಡನೇದಾಗಿ ಈ ಸತ್ರ ನ್ಯಾಯಾಲಯದ ಏನೊಂದು ಜೂರಿಸ್ಟಿಕ್ಷನ್ ಅಂತ ಆ ಒಂದು ಜೂರಿಸ್ಟಿಕ್ಷನ್ ಅನ್ನ ಬಿಟ್ಟು ಹೋಗುವಂತಿಲ್ಲ. ಹಾಗೂ ಪಾಸ್ಪೋರ್ಟ್ಗಳಿಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಷರತ್ತುಗಳನ್ನ ವಿಧಿಸಿರುವಂತಹ ಎಲ್ಲಾ ಸಾಧ್ಯತೆಗಳು ಇರ್ತದೆ. ಸರ್, ಪೊಲೀಸ್ ತನಿಖೆಯಲ್ಲಿ ಆದಂತಹ ಯಾವ ಅಂಶಗಳು ನಿಮ್ಮ ಆರೋಪಿಗಳಿಗೆ ಜಾಮೀನನ್ನ ಪಡೆಯೋದಕ್ಕೆ ಸಹಕಾರಿ ಆಯ್ತು ಅಂತ ಅನ್ಸುತ್ತೆ ಸರ್? ಮುಖ್ಯವಾಗಿ ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಿಕೊಂಡಿರೋದು ಬಹಳಷ್ಟು ನಿಧಾನಗತಿಯಲ್ಲಿ ಪೊಲೀಸ್ನವರು ಮಾಡಿರುವಂಥದ್ದು. ಎರಡನೇದಾಗಿ ಟವರ್ ಲೊಕೇಶನ್ ಅಲ್ಲಿ ಎಲ್ಲಿಯೂ ಕೂಡ ಆರೋಪಿಗಳ ಇರುವಿಕೆ ಕಂಡು ಬಂದಿರೋದಿಲ್ಲ. ಮೂರನೇದಾಗಿ ನ್ಯಾಯಾಲಯದ ಮುಂದೆ ನೀಡಿದ ಹೇಳಿಕೆಗೂ ಹಾಗೂ ಪೊಲೀಸ್ನವರ ಮುಂದೆ ಹೇಳಿಕೆಗೂ ಬಹಳಷ್ಟು ವ್ಯತ್ಯಾಸಗಳು ಹಾಗೂ ವ್ಯತಿರಿಕ್ತವಾಗಿ ಇರುವಂಥದ್ದು. ಹಾಗೂ ಕೆಲವೊಂದಷ್ಟು ಬಹಳಷ್ಟು ತಾಂತ್ರಿಕ ಸಾಕ್ಷಿಗಳು ಕಂಡು ಬಂದಿದ್ರು ಕೂಡ ಅವು ಯಾವುದು ನಂಬಲು ಅರ್ಹ ಸಾಕ್ಷಿಗಳಲ್ಲ ಅನ್ನೋದನ್ನ ನಾವು ವಾದವನ್ನ ಮಂಡಿಸಿದ್ವಿ. ಹಾಗಾಗಿ ಮೇಲ್ನೋಟಕ್ಕೆ ಅಭಿಯೋಜನೆಯ ಪ್ರಕರಣದಲ್ಲಿ ಬಹಳಷ್ಟು ಅನುಮಾನಗಳು ಕಂಡು ಬಂದಿದ್ರಿಂದ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಒಟ್ಟು 17 ಜನ ಆರೋಪಿಗಳಲ್ಲಿ ನೀವು 7 ಜನ ಆರೋಪಿಗಳಿಗೆ ಜಾಮೀನನ್ನ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀರಾ. ಜೊತೆಗೆ ನೀವು ನ್ಯಾಯಾಲಯದಲ್ಲಿ ಇರುವಂತಹ ವೇಳೆಯಲ್ಲೂ ಕೂಡ ಈ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಇವರ ಜಾಮೀನು ಅರ್ಜಿಯ ವಿಚಾರಣೆಯನ್ನು ಕೂಡ ನೀವು ಗಮನಿಸಿದ್ದೀರಿ. ಇವರಿಗೂ ಕೂಡ ಜಾಮೀನನ್ನು ನೀಡುವಲ್ಲಿ ಯಾವ ಅಂಶಗಳನ್ನ ನ್ಯಾಯಾಲಯ ಪರಿಗಣನೆಗೆ ತಗೊಂಡಿದೆ ಸರ್? ನೋಡಿ, ಬಹುತೇಕ ಇದೇ ಕೆಲವೊಂದಷ್ಟು ಅಂಶಗಳನ್ನ ಕೆಲವೊಂದಷ್ಟು ಕಾಮನ್ ಗ್ರೌಂಡ್ಸ್ ಕೂಡ ಇರ್ತವೆ. ಇನ್ನು ಕೆಲವೊಂದಷ್ಟು ಅಂಶಗಳು ಅಂದ್ರೆ ಈ ಏನು ಕೆಲವೊಂದಷ್ಟು 2ನೇ ಆರೋಪಿಯ ಅವರ ಸ್ವಇಚ್ಛಾ ಹೇಳಿಕೆಗೆ ಸಂಬಂಧಪಟ್ಟಂತೆ ಏನು ಪೊಲೀಸ್ನವರು ಕೆಲವೊಂದಷ್ಟು ಅಮಾನತು ಮಹಾಜರ್ಗಳನ್ನ ಜರುಗಿಸಿ ಕೆಲವೊಂದಷ್ಟು ವಸ್ತುಗಳನ್ನ ಅಮಾನತು ಪಡಿಸ್ಕೊಂಡಿದ್ರು. ಅವರ ಹೇಳಿಕೆಗೂ ಹಾಗೂ ಅಲ್ಲಿ ಸಿಕ್ಕಂತಹ ವಸ್ತುಗಳಿಗೂ ಬಹಳಷ್ಟು ವ್ಯತ್ಯಾಸ ಇರ್ತಕ್ಕಂಥದ್ದು. ಈ ಎಲ್ಲ ಅಂಶಗಳನ್ನು ಕೂಡ ಕಂಡುಬರುವಂತದ್ದಾಗ್ತದೆ. ಹಾಗೂ 1ನೇ ಆರೋಪಿಗೆ ಸಂಬಂಧಪಟ್ಟಂತೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಕೆಲವೊಂದಷ್ಟು ಆದೇಶಗಳು ಏನಿರ್ತವೆ ಅಂದ್ರೆ, ನೋಡಿ, ಆರೋಪಿತೆ ಅಥವಾ ಯಾವುದೇ ಆರೋಪಿಗಳು ಮಹಿಳೆ ಆದಲ್ಲಿ ಅವರಿಗೆ ಕೆಲವೊಂದಷ್ಟು ವಿಶೇಷವಾಗಿ ಜಾಮೀನನ್ನ ಪರಿಗಣಿಸುವಂಥದ್ದು ಅದು ಶಾಸನದಲ್ಲೂ ಹಾಗೂ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಕೆಲವೊಂದಷ್ಟು ಆದೇಶಗಳಲ್ಲೂ ಕೂಡ ಅದು ನಡೆದುಕೊಂಡು ಬಂದಿರುವಂಥದ್ದು. ಈಗಾಗಲೇ ನಟ ದರ್ಶನ್ ಆರೋಗ್ಯ ಸಮಸ್ಯೆಯನ್ನು ಇಟ್ಕೊಂಡು ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಈಗ ಈ ಮಧ್ಯಂತರ ಜಾಮೀನು ಯಾವ ರೀತಿಯಾಗಿ ಮುನ್ನಡೆಸ್ಕೊಂಡು ಹೋಗಬೇಕಾಗುತ್ತೆ? ಅದು ಕ್ಯಾನ್ಸಲ್ ಆಗಿ ಹೋಗುತ್ತೆ? ಯಾವ ರೀತಿಯಾಗಿ ಮಧ್ಯಂತರ ಜಾಮೀನು ಈಗ ಏನು ನಿಯಮಿತ ಜಾಮೀನು ರೆಗ್ಯುಲರ್ ಬೇಲ್ ಏನ್ ಸಿಕ್ಕಿದೆ ಅದರಲ್ಲಿ ವಿಲೀನ ಆಗುವಂಥದ್ದು, ಅದು ಮರ್ಜ್ ಆಗುವಂಥದ್ದು. ಹಾಗಾಗಿ ಇನ್ನೇನು ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡುವ ಒಂದು ಅವಶ್ಯಕತೆ ಕಂಡು ಬರೋದಿಲ್ಲ. ಈಗಾಗಲೇ ಪೊಲೀಸರು ಕೂಡ ಈ ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಸರ್. ಇವಾಗ ಪೊಲೀಸರ ನಡೆ ಯಾವ ರೀತಿ ಆಗಿರ್ಬೋದು?
ನೋಡಿ, ಈಗ ತನಿಖೆ ಈಗಾಗಲೇ ಮುಗ್ದಿದೆ, ಆಯ್ತಾ. ತನಿಖೆ ಮುಗ್ದಿದ್ದಲ್ಲಿ ಪೊಲೀಸ್ನವರ ನಡೆ ಇನ್ನೂ ಏನು ನ್ಯಾಯಾಲಯದಲ್ಲಿ ವಿಚಾರಣೆಗೆ, ಅಂದ್ರೆ ಸೆಷನ್ಸ್ ಟ್ರಯಲ್ ಅಂತ ನಾವು ಕರಿತೀವಲ್ಲ, ಸತ್ರ ನ್ಯಾಯಾಲಯದಲ್ಲಿ ಈಗಾಗಲೇ ಪ್ರಕರಣ ವಿಚಾರಣೆಗೆ ಈಗಾಗಲೇ ದಿನಾಂಕ ಕೂಡ ನಿಗದಿಯಾಗಿದೆ. ಇನ್ನು ಕೇಸ್ ಚಾರ್ಜ್ ಆಗುವಂಥದ್ದು, ಪೊಲೀಸ್ನವರು ಸಾಕ್ಷಿಗಳನ್ನ ತಂದು ಕೋರ್ಟ್ನಲ್ಲಿ ಹಾಜರುಪಡಿಸುವಂಥದ್ದು ಅವರ ಒಂದು ಪ್ರಮುಖವಾದ ಕರ್ತವ್ಯ ಆಗಿರುತ್ತೆ ಸರ್. ಎಸ್. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ನಾನು ಅವಾಗಲೇ ಹೇಳಿದಾಗೆ ನೀವು 17 ಜನ ಆರೋಪಿಗಳಲ್ಲಿ 7 ಜನರಿಗೆ ಜಾಮೀನನ್ನು ಕೊಡಿಸೋದ್ರಲ್ಲಿ ಯಶಸ್ವಿ ಆಗಿದ್ದೀರಾ. ಎಷ್ಟರ ಮಟ್ಟಿಗೆ ಖುಷಿ ಇದೆ ಸರ್? ಖಂಡಿತ ಖುಷಿ ಇದೆ. ನೋಡಿ, ಇದು ಖುಷಿ ಅನ್ನೋದಕ್ಕಿಂತ ಆರೋಪಿಗಳ ಪರವಾಗಿ ವಕಾಲತನ್ನ ನಾವೇನು ವಹಿಸಿರ್ತೀವಿ, ನಮಗೂ ಕೂಡ ಬಹಳ ಒತ್ತಡ ಇರುವಂಥದ್ದು. ಯಾಕೆಂದ್ರೆ ಆರೋಪಿಗಳು ಜೈಲಿನಲ್ಲಿ ಇರುವಂಥದ್ದು, ಹಾಗಾಗಿ ನಮಗೂ ಕೂಡ ಬಹಳ ಒತ್ತಡ ಇರ್ತದೆ. ಏನೇ ಇದ್ರೂ ಕೂಡ ನಾವು ಅಭಿಯೋಜನೆಯ ಪ್ರಕರಣದಲ್ಲಿ ಇದ್ದಂತಹ ಲೋಪದೋಷಗಳು ಅದನ್ನ ನಾವು ಎತ್ತಿ ತೋರಿಸುವಂಥದ್ದು ನಮ್ಮ ಕೆಲಸ. ಹಾಗಾಗಿ ಅದನ್ನ ಮಾಡಿದೀವಿ. ನ್ಯಾಯಾಲಯ ಕೂಡ ನಮ್ಗೆ ನ್ಯಾಯಾಲಯದಿಂದ ಅದಕ್ಕೆ ಮನ್ನಣೆ ಸಿಕ್ಕಿರುವಂತದ್ದು, ಅದು ಖುಷಿ ತಂದುಕೊಟ್ಟಿದೆ ಸರ್. ಇನ್ನೊಂದು ವಿಚಾರ, ಈಗಾಗಲೇ ಜಾಮೀನು ಸಿಕ್ಕಿದೆ, ಆದ್ರೆ ಆರೋಪಿಗಳ ರಿಲೀಸ್ ಯಾವ ಸಮಯದಲ್ಲಿ ಆಗಿದೆ, ಅದಕ್ಕೆ ದಿನಾಂಕ ಯಾವ ರೀತಿ ನಿಗದಿ? ನೋಡಿ, ಈಗ ರಿಲೀಸ್ ಅಂದ್ರೆ ನೋಡಿ, ಉಚ್ಚ ನ್ಯಾಯಾಲಯ ಕೆಲವೊಂದಷ್ಟು ಷರತ್ತುಗಳನ್ನ ವಿಧಿಸಿರುತ್ತೆ. ಆ ಕೆಲವೊಂದಷ್ಟು ಷರತ್ತುಗಳಲ್ಲಿ ಶ್ಯೂರಿಟಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಬಹಳಷ್ಟು ಷರತ್ತುಗಳು ಇರುವಂತದ್ದು. ಆ ಶ್ಯೂರಿಟಿಯನ್ನ ನಾವು, ಆ ಒಂದು ಮೊತ್ತದ ಶ್ಯೂರಿಟಿಯನ್ನ ನಾವು ಸತ್ರ ನ್ಯಾಯಾಲಯದಲ್ಲಿ ಪಾವತಿಸಿದ್ದೇ ಆದಲ್ಲಿ ಅಲ್ಲಿ ಸತ್ರ ನ್ಯಾಯಾಲಯದಿಂದ ಬಿಡುಗಡೆ ಆದೇಶ ಜೈಲನ್ನ ತಲುಪುವಂಥದ್ದು, ಆಯಾ ಜೈಲಿಗೆ ತಲುಪಿ ಅನಂತರ ಬಿಡುಗಡೆ ಆಗುವಂಥದ್ದು ಆಗ್ತದೆ ಸರ್. ಧನ್ಯವಾದಗಳು ಸರ್. ಇದಿಷ್ಟು ಆರೋಪಿಗಳ ಪರ ವಕೀಲರಾಗಿರುವಂತಹ ರಂಗನಾಥ್ ರೆಡ್ಡಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆಗೆ ಶರತ್, ಅಶ್ವವೇಗ ನ್ಯೂಸ್, ಬೆಂಗಳೂರು. Ashwavega English News. Coming soon. Your channel, your voice, your trust.